ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಬೀಗುವ ಅಮೆರಿಕ ನಿಧಾನವಾಗಿ ಜನಾಂಗೀಯ ಮತ್ತು ಧಾರ್ಮಿಕ ಅಸಹಿಷ್ಣು ರಾಷ್ಟ್ರವಾಗಿ ಪರಿವರ್ತನೆಯಾಗ್ತಾ ಇದೆ. ಇದಕ್ಕೆ ಸಾಕ್ಷಿಯಾಗಿ ರಿಪಬ್ಲಿಕನ್ ಪಕ್ಷದ ನಾಯಕ ಅಲೆಕ್ಸಾಂಡರ್ ಡಂಕನ್ ಟೆಕ್ಸಾಸ್ ಬಳಿ ಇರುವ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಎಂದು ಕರೆಯಲ್ಪಡುವ ಭಗವಾನ್ ಹನುಮಂತನ ಪ್ರತಿಮೆಯ ಔಚಿತ್ಯವನ್ನ ಪ್ರಶ್ನಿಸಿದ್ದಾರೆ. ಕ್ರಿಶ್ಚಿಯನ್ ರಾಷ್ಟ್ರವಾದ ಅಮೆರಿಕಾದಲ್ಲಿ ನಕಲಿ ಹಿಂದೂ ದೇವರ ಪ್ರತಿಮೆ ಇರಕೂಡದು ಎಂಬ ಅವರ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಅಮೆರಿಕ ಕ್ರಿಶ್ಚಿಯನ್ ರಾಷ್ಟ್ರವಾಗಿದ್ದು ಇಲ್ಲಿ ನಕಲಿ ಹಿಂದೂ ದೇವರ ಪ್ರತಿಮೆ ಇರುವುದು ಸರಿಯಲ್ಲ ಎಂದು ಅಲೆಕ್ಸಾಂಡರ್ ಡಂಕನ್ ಹಿಂದೂ ದೇವರ ಪ್ರತಿಮೆ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಅಲೆಕ್ಸಾಂಡರ್ ಡಂಕನ್ ಟೆಕ್ಸಾಸ್ನಲ್ಲಿ ಸುಳ್ಳು ಹಿಂದೂ ದೇವರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಲು ನಾವೇಕೆ ಅನುಮತಿ ನೀಡಿದ್ದೇವೆ ಅಂತ ಪ್ರಶ್ನಿಸಿದ್ದಾರೆ. ಟೆಕ್ಸಾಸ್ನ ಶುಗರ್ಲ್ಯಾಂಡ್ ಪಟ್ಟಣದ ಶ್ರೀ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಭಗವಾನ್ ಹನುಮಾನ್ ಪ್ರತಿಮೆ ಇದ್ದು ಇದನ್ನ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಎಂದು ಕರೆಯುತ್ತಾರೆ. ಈ ಪ್ರತಿಮೆಯ ಕುರಿತು ರಿಪಬ್ಲಿಕನ್ ನಾಯಕನ ವಿವಾದಾತ್ಮಕ ಹೇಳಿಕೆ ಇದೀಗ ಅಮೆರಿಕಾದಲ್ಲಿರುವ ಹಿಂದೂಗಳನ್ನ ಕೆರಳಿಸಿದೆ. ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಹಿಂದೂ ಅಮೆರಿಕನ್ ಫೌಂಡೇಶನ್ ಅಲೆಕ್ಸಾಂಡರ್ ಡಂಕನ್ ಹೇಳಿಕೆಯನ್ನ ಹಿಂದೂ ವಿರೋಧಿ ಮತ್ತು ಪ್ರಚೋದನಕಾರಿ ಎಂದು ಕಿಡಿಕಾರಿದೆ. ಅಲ್ಲದೆ ಈ ಹೇಳಿಕೆಯಿಂದ ಸೃಷ್ಟಿಯಾಗಿರುವ ವಿವಾದವನ್ನ ಬಗೆಹರಿಸುವಂತೆ ರಿಪಬ್ಲಿಕನ್ ಪಕ್ಷವನ್ನ ಒತ್ತಾಯಿಸಿದೆ. ನಿಮ್ಮ ಸ್ವಂತ ಮಾರ್ಗಸೂಚಿಗಳನ್ನ ಬಹಿರಂಗವಾಗಿ ಉಲ್ಲಂಘಿಸಿರುವ ನಿಮ್ಮ ಪಕ್ಷದ ಸೆನೆಟ್ ಅಭ್ಯರ್ಥಿಯನ್ನ ನೀವು ತರಾಟೆಗೆ ತೆಗೆದುಕೊಳ್ಳುವಿರಾ ಎಂದು ರಿಪಬ್ಲಿಕ್ ಪಕ್ಷವನ್ನ ಪ್ರಶ್ನಿಸಿರುವ ಹಿಂದೂ ಅಮೆರಿಕನ್ ಫೌಂಡೇಶನ್ ಈ ಅಸಹ್ಯಕರ ಹಿಂದೂ ವಿರೋಧಿ ಹೇಳಿಕೆಯನ್ನ ಸಹಿಸಲು ಸಾಧ್ಯವಿಲ್ಲ ಅಂತ ಗುಡುಗಿದೆ. ಇದೇ ವೇಳೆ ಹನುಮಾನ್ ಪ್ರತಿಮೆ ಕುರಿತ ಅಲೆಕ್ಸಾಂಡರ್ ಡಂಕನ್ ವಿವಾದಾತ್ಮಕ ಹೇಳಿಕೆಯನ್ನ ಕೆಲವು ಅಮೆರಿಕನ್ನರು ಕೂಡ ಖಂಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜೋರ್ಡಾನ್ ಕ್ರೌಡರ್ ಎಂಬ ಎಕ್ಸ್ ಬಳಕೆದಾರ, ನೀವು ಹಿಂದೂ ಅಲ್ಲದ ಕಾರಣಕ್ಕೆ ಹನುಮಾನ್ ಪ್ರತಿಮೆಯನ್ನ ನಕಲಿ ಹಿಂದೂ ದೇವರು ಅಂತ ಕರೆಯೋದು ಸರಿಯಲ್ಲ ಅಂತ ಹರಿಹಾಯ್ದಿದ್ದಾರೆ. ಯೇಸು ಭೂಮಿಗೆ ಬರುವ ಸುಮಾರು 2000 ವರ್ಷಗಳ ಹಿಂದೆಯೇ ವೇದಗಳನ್ನ ಬರೆಯಲಾಗಿದೆ. ಕ್ರಿಶ್ಚಿಯನ್ ಧರ್ಮದ ಮೇಲೆ ವೇದಗಳ ಸ್ಪಷ್ಟವಾದ ಪ್ರಭಾವ ಇದೆ. ಆದ್ದರಿಂದ ನಿಮ್ಮ ಧರ್ಮಕ್ಕಿಂತ ಹಿಂದಿನ ಮತ್ತು ಪ್ರಭಾವ ಬೀರುವ ಧರ್ಮವನ್ನ ಗೌರವಿಸುವುದು ಮತ್ತು ಸಂಶೋಧಿಸುವುದು ಬುದ್ಧಿವಂತರ ಲಕ್ಷಣವಾಗಿದೆ ಎಂದು ಅಲೆಕ್ಸಾಂಡರ್ ಡಂಕನ್ ಅವರನ್ನ ಜೋರ್ಡಾನ್ ಕ್ರೌಡರ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭಾರತ ಅಮೆರಿಕ ಸಂಬಂಧ ಸುಧಾರಣೆ ಪ್ರಯತ್ನಗಳಿಗೆ ಅಲೆಕ್ಸಾಂಡರ್ ಡಂಕನ್ ಹೇಳಿಕೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು. ಇಂತಹ ಧಾರ್ಮಿಕ ಅಸಹಿಷ್ಣು ಹೇಳಿಕೆಗಳು ಅಮೆರಿಕ ಬದಲಾಗ್ತಿರುವುದಕ್ಕೆ ಸಾಕ್ಷಿಯನ್ನು ಒದಗಿಸಿದೆ. ಹೌದು, ಅಮೆರಿಕ ದೇಶದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಭಾರತೀಯರಿದ್ದಾರೆ. ಈ ಪೈಕಿ ಹಿಂದೂಗಳೇ ಬಹುಸಂಖ್ಯಾತರು. ವಿದೇಶದ ನೆಲದಲ್ಲೇ ಇದ್ದರೂ ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ಮರೆಯದ ಭಾರತೀಯರು ನೂರಾರು ದೇಗುಲಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಭಗವಂತನ ಹಲವು ಪ್ರತಿಮೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಈ ಪೈಕಿ ಹನುಮಂತನ ಮೂರ್ತಿ ಕೂಡ ಇದೆ. ಅಂತೆಯೇ ಅಮೆರಿಕದಲ್ಲಿ ಅತಿ ದೊಡ್ಡ ಹನುಮಂತನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ. ಈ ಪ್ರತಿಮೆ ಅಮೆರಿಕದ ಎಲ್ಲಾ ಪ್ರತಿಮೆಗಳ ಪೈಕಿ 3ನೇ ಅತಿ ದೊಡ್ಡ ಪ್ರತಿಮೆ. ಬರೋಬ್ಬರಿ 90 ಅಡಿ ಎತ್ತರದ ಭಗವಾನ್ ಹನುಮಂತನ ಪ್ರತಿಮೆಯನ್ನ ಅಮೆರಿಕದಲ್ಲಿ ಅನಾವರಣ ಮಾಡಿದ್ದಾರೆ. ಅಮೆರಿಕ ದೇಶದ ಟೆಕ್ಸಾಸ್ ರಾಜ್ಯದ ಹೂಸ್ಟನ್ ನಗರದಲ್ಲಿ ಹನುಮಂತನ ಕಂಚಿನ ಪುತ್ಥಳಿಯನ್ನ ಅನಾವರಣ ಮಾಡಿದ್ದಾರೆ. ಈ ಮೂಲಕ ಭಾರತ ಹಾಗೂ ಅಮೆರಿಕ ನಡುವಣ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದಲ್ಲಿ ಮಹತ್ವದ ಮೈಲಿಗಲ್ಲು ಅಂತ ಇದನ್ನ ಕರೆಯಲಾಗುತ್ತೆ. ಅಮೆರಿಕ ಟೆಕ್ಸಾಸ್ ರಾಜ್ಯಕ್ಕೆ ಹೊಸ ಹೆಗ್ಗುರುತು ಈ ಹನುಮಾನ್ ಪ್ರತಿಮೆ. ಅಮೆರಿಕ ದೇಶದಲ್ಲಿರುವ ಅತ್ಯಂತ ಎತ್ತರದ ಪ್ರತಿಮೆಗಳ ಪೈಕಿ ಟೆಕ್ಸಾಸ್ನ ಆಂಜನೇಯನ ಪ್ರತಿಮೆ 3ನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಜೊತೆಗೆ ಭಾರತದ ಆಚೆಗೆ ಇರುವ ಅತಿ ಎತ್ತರದ ಹನುಮಂತನ ಮೂರ್ತಿ ಅನ್ನೋ ಕೀರ್ತಿಗೆ ಈ ಪ್ರತಿಮೆ ಭಾಜನವಾಗಿದೆ. ಹೌದು, ಅಮೆರಿಕದ ಅತಿ ದೊಡ್ಡ ಪ್ರತಿಮೆ ಎಂಬ ಹೆಗ್ಗಳಿಕೆ ಲಿಬರ್ಟಿ ಪ್ರತಿಮೆಗಿದೆ. ಇದರ ಎತ್ತರ 151 ಅಡಿ. ಪೆಗಸಸ್ ಹಾಗೂ ಡ್ರ್ಯಾಗನ್ ಪ್ರತಿಮೆ ಫ್ಲೋರಿಡಾದ ಹಲಾಂಡಲೆ ಬೀಚ್ನಲ್ಲಿದೆ. ಇದರ ಎತ್ತರ 110 ಅಡಿ. 2 ಪ್ರತಿಮೆಗಳ ಬಳಿಕ 3ನೇ ಸ್ಥಾನ ಟೆಕ್ಸಾಸ್ ರಾಜ್ಯದ ಹನುಮಂತನ ಮೂರ್ತಿಗೆ ಲಭ್ಯವಾಗಿದೆ. ಟೆಕ್ಸಾಸ್ನ ಹನುಮಂತನ ಮೂರ್ತಿಗೆ ಸ್ಟ್ಯಾಚ್ಯೂ ಆಫ್ ಯೂನಿಯನ್ ಅಂತ ಹೆಸರಿಡಲಾಗಿದ್ದು ಇದನ್ನ ಶುಗರ್ಲ್ಯಾಂಡ್ನ ಶ್ರೀ ಅಷ್ಟಲಕ್ಷ್ಮಿ ಮಂದಿರದ ಬಳಿ ಅನಾವರಣ ಮಾಡಿದ್ದಾರೆ. ಆಗಸ್ಟ್ 15ರಿಂದ ಆಗಸ್ಟ್ 18ರವರೆಗೆ ನಡೆದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಈ ಪ್ರತಿಮೆಯನ್ನ ಅನಾವರಣ ಮಾಡಿದ್ದಾರೆ. ಈ ಪ್ರತಿಮೆಯನ್ನ ಸ್ವಾರ್ಥರಹಿತ ಭಕ್ತಿ ಮತ್ತು ಏಕತೆಯ ಪ್ರತೀಕ ಅಂತ ಬಿಂಬಿಸಲಾಗಿದೆ. ಭಗವಾನ್ ಹನುಮಂತರು ಭಗವಾನ್ ಶ್ರೀರಾಮ ಹಾಗೂ ಸೀತೆಯ ಬಗ್ಗೆ ಹೊಂದಿದ್ದ ಭಕ್ತಿ ಹಾಗೂ ಆರಾಧನೆಗೆ ಗೌರವಿಸುವ ಸಲುವಾಗಿ ಈ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ.